ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ನಾಶ, ಅಧ್ಯಯನಕ್ಕೆ ತಂಡ ಕಳಿಸಿ ರೈತರಿಗೆ ಪರಿಹಾರ ನೀಡಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹ. ತಾರಕಕ್ಕೇರಿದ ವೀರಶೈವ ವಿರಕ್ತ ಮಠ ಮತ್ತು ಗದ್ದುಗೆ ವಿವಾದ, ಮಠ ವಶಕ್ಕೆ ಪಡೆಯಲು ಚಿತ್ರದುರ್ಗದ ಮುರುಘಾ ಮಠದಿಂದ ಪ್ರಯತ್ನ, ಹೋರಾಟದ ಹಾದಿ ಹಿಡಿದ ಸಮುದಾಯದ ಮುಖಂಡರು. ಕಾಂಗ್ರೆಸ್ ನಾಯಕರ ವಿರುದ್ಧ ಇಡಿ ಕೆಲಸ ಮಾಡುತ್ತಿದೆ, ಕೈಪಡಿಯನ್ನ ಒಡೆಯುವುದು ಎನ್ಡಿಎ ಪ್ರಮುಖ ಉದ್ದೇಶ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ. ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ನಾಶವಾಗುತ್ತಿರುವ ಮೆಕ್ಕೆಜೋಳ ನಷ್ಟದ ಅಧ್ಯಯನಕ್ಕೆ ರಾಜ್ಯ ಸರ್ಕಾರ ಅಧಿಕಾರಿಗಳು, ವಿಜ್ಞಾನಿಗಳನ್ನೊಳಗೊಂಡ 4 ತಂಡಗಳನ್ನು ಜಿಲ್ಲೆಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹಿಂದೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗುತ್ತಿತ್ತು. ಇದೇ ಪ್ರಮುಖ ವಾಣಿಜ್ಯ ಬೆಳೆಯಾಗಿತ್ತು. ಈಗ ಅದು ಕೇವಲ 4,000 ಹೆಕ್ಟೇರ್ಗೆ ಕುಸಿದಿದೆ. ಇದೀಗ ಮೆಕ್ಕೆಜೋಳಕ್ಕೆ ರೋಗ ಅಂಟಿದ್ದು, ಇದು ಉಲ್ಬಣಿಸಿದ್ರೆ ಹೈನೋದ್ಯಮದಲ್ಲಿ ತೊಡಗಿರುವ ರೈತರು ಹಾಗೂ ಜಾನುವಾರು ತೊಂದರೆಗೆ ಸಿಲುಕಲಿವೆ. ಅದರಿಂದ ಎಷ್ಟು ಪ್ರಮಾಣದ ಹಾನಿಯಾಗಿದೆ, ಕಾರಣವೇನು, ಬಿತ್ತನೆ ಬೀಜದಿಂದ ಸಮಸ್ಯೆ ಆಗಿದೆಯಾ ಎಂಬುದರ ಬಗ್ಗೆ ಅಧ್ಯಯನ ನಡೆಸಿ ವರದಿ ತರಿಸಿಕೊಂಡು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. 263 ಪೋಸ್ಟ್ಗೆ ಇರದೆ 130 ಜನ. ಆರ್ಟಿಕಲ್ಚರಲ್ಲಿ, ಡಿಸ್ಟ್ರಿಕ್ಟ್ ಆರ್ಟಿಕಲ್ಚರಲ್ಲಿ 263 ಪೋಸ್ಟಲ್ಲಿ ಬರೀ ಇರದೆ 130 ಜನ, ಅಂದರೆ 50% ಇದೇ ಇಲ್ಲ. ಗೊತ್ತಾಯ್ತಾ ಸರ್? ಜನ ಏನಾಯಿತು, ಈಗ ಆಲೂಗೆಡ್ಡೆದು ಒಂದು ಸ್ವಲ್ಪ ಫೇಲ್ಯೂರ್ ಆದ ತಕ್ಷಣ ಮೆಕ್ಕೆಜೋಳ ಹಾಕಕ್ಕೆ ನಿಂತ್ಕೊಂಡ್ರು. ಏನು ಸರ್, ಅದು ಮಾರ್ಕೆಟು ಇಲ್ಲ. ಇವತ್ತು ನಮ್ಮಲ್ಲಿ ಕನಿಷ್ಠ 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳನ ಬೆಳೀತಾಯಿದ್ರು. 1ರಿಂದ ಒಂಚೂರು ಹೆಚ್ಚು ಕಮ್ಮಿ 1.5-1.25 ಮೆಕ್ಕೆಜೋಳ. ಈ ಮೆಕ್ಕೆಜೋಳಕ್ಕೆ ಏನಾಗಿದೆ ಅಂದರೆ, ಮೊನ್ನೆ ನಾನು ಮತ್ತು ಸೈನ್ಸಿಸ್ಟ್ ಬಂದಿದ್ದರು ಬೆಂಗಳೂರಿಂದ, ತಮಿಳ್ನಾಡು ಕಿಂಡ್ರಳ್ಳಿ ಅಂತೇಳಿ ವಿಲೇಜ್ಗೆ. ಅಲ್ಲಿ ಅವ್ರ ಹತ್ರ ಅವರು ಮತ್ತು ಇನ್ನೊಬ್ಬರು ಕಂದೆ ಇದ್ರವರು, ಕಂದೆ ಕೃಷಿ ಕೇಂದ್ರದವರು ಮತ್ತು ಕೃಷಿ ಕಾಲೇಜ್ನವ್ರು ಬಂದಿದ್ದರು. ಅವ್ರು ಏನು ಹೇಳಿದರು ಅಂದರೆ, ಇವತ್ತು ನಾನು 6 ಬಾರಿ ಶಾಸಕನಾಗಿದ್ದೇನೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ ಎಂದ ರೇವಣ್ಣ, ಸಂಸದರ ತಿರುಗೇಟು ಬಗ್ಗೆ ಅವರು ದೊಡ್ಡವರೇ ಆಗಿದ್ದಾರೆ, ಮಾತನಾಡಲ್ಲ ಎಂದರು. ಬಸವಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಗುತ್ತಿಗೆದಾರರ ನಡುವಿನ ಜಗಳವನ್ನು ಬಗೆಹರಿಸುವ ಬದಲು 307 ಕೇಸ್ ದಾಖಲಿಸಿ ರೌಡಿಶೀಟರ್ ಹಾಕಿದ್ದಾರೆ. ಕೊಲೆ ಮಾಡಿರುವ ಎಷ್ಟು ಜನರ ಮೇಲೆ ರೌಡಿಶೀಟರ್ ಹಾಕಿದ್ದಾರೆ ಎಂದು ಮತ್ತೆ ಪ್ರಶ್ನಿಸಿದರು. ದೂರು ನೀಡಲು ಹೋದರೆ ತೆಗೆದುಕೊಳ್ಳುವುದಿಲ್ಲ ಎಂದರೆ ಯಾರ ಬಳಿ ಹೇಳಬೇಕು? ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ರೌಡಿಶೀಟರ್ ದಾಖಲಿಸಿ ಎಂದು ಹೇಳಿರುವುದನ್ನು ತೋರಿಸಿದ್ರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ಸವಾಲು ಹಾಕಿದರು. ದಿನವೂ ಮೊಬೈಲ್ ಕಳವಾಗುತ್ತಿದ್ದು 4-5 ಮನೆ ದೋಚಲಾಗುತ್ತಿದೆ. ಇದನ್ನ ಕೇಳಬಾರದ ಜೆಡಿಎಸ್ ಕಾರ್ಯಕರ್ತರು ತಪ್ಪು ಮಾಡಿದ್ದರೆ ಕ್ರಮ ತೆಗೆದುಕೊಳ್ಳಿ, ಅದನ್ನು ಬಿಟ್ಟು ಪಕ್ಷಪಾತ ಮಾಡಬಾರದೆಂದರು. ಈಗ 307 ಅಲ್ವೇನಪ್ಪ, ನಾನು ಅವ್ರಿಗೆ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳಿಕೆ ಕೊಡುವಂಥ ಶಕ್ತಿ ಇಲ್ಲ. ಆದರೂ ಸಾರ್ವಜನಿಕವಾಗಿ ನಾನು ಹೇಳಬೇಕಾಗುತ್ತೆ. ಅವ್ರು ದೊಡ್ಡವರಿದ್ದಾರೆ, ಅವ್ರ ಪಾಪ ಅವ್ರ ಬಗ್ಗೆ ನನ್ನ ಗೌರವ ಇದೆ. ನಾನು ಯಾಕಪ್ಪ ಈಗ 307 ಅಂದರೆ ಏನಪ್ಪ? 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಏನೋ. ನನಗೆ ಆ ಸೆಕ್ಷನ್ಗಳು ಗೊತ್ತಿಲ್ಲ. ಒಬ್ಬ ದುದ್ದಾದಲ್ಲೆಯ ಬಸಘಟ್ಟ ಅಂತ ವಿಲೇಜ್, ಒಬ್ಬ ಅಧ್ಯಕ್ಷ ಆಗಿದ್ದನು. ಅಧ್ಯಕ್ಷ, ಪ್ರೆಸೆಂಟ್ ಸದಸ್ಯ, ಇಂಥವು ಒಂದಾಯ್ತಾ. ಇನ್ನೊಂದು ಹೊಳೆನರಸೀಪುರ ಗವಿಸೋಮನಹಳ್ಳಿ ಅಂತ 8 ದಿನ ಜೈಲಲ್ಲಿ ಅವನೇ ಸುಳ್ಳಾಕಿ. ಯಾತಕ್ಕೆ ಅನ್ನೋದನ್ನ ದಾಖಲೆ ಸಮೇತ ಹೇಳ್ತೀನಿ. 8 ದಿನ ಜೈಲಲ್ಲಿರೋದು ಇವನು. ಈ ಹುಡುಗನ್ನ ಒಬ್ಬ ಅಧ್ಯಕ್ಷ, ಅಲ್ಲಿ ಕಾಂಟ್ರಾಕ್ಟ್ರಿಗೂ ಇವ್ರಿಗೂ ಜಗಳ ಆಯ್ತಂತೆ. ಕಾಂಟ್ರಾಕ್ಟ್ರ್ ಏನು ಮಾಡಿದ್ರು, ಗಲಾಟೆ ಆದಾಗ ಪೈಪ್ಲೈನ್. ಸಕಲೇಶಪುರ ತಾಲೂಕಿನ ಚಂಗಡಿಹಳ್ಳ ಗ್ರಾಮದಲ್ಲಿರುವ ವೀರಶೈವ ವಿರಕ್ತ ಮಠ ಮತ್ತು ಮುರುಘಾ ರಾಜೇಂದ್ರ ಗದ್ದುಗೆಗೆ ಸಂಬಂಧಿಸಿದ ವಿವಾದ ತಾರಕಕ್ಕೇರಿದೆ. ಹೌದು,
ಸ್ವಾತಂತ್ರ್ಯ ವೀರಶೈವ ವಿರಕ್ತ ಮಠವಾಗಿರುವ ಇದಕ್ಕೆ ಮುರುಘ ರಾಜೇಂದ್ರ ಸ್ವಾಮಿಯವರ ಗದ್ದುಗೆಯೂ ಇದೆ. ಈ ಮಠಕ್ಕೆ ವೀರಶೈವ ಸಮುದಾಯದವರು ಹಿಂದೆ ಭೂಮಿ ದಾನ ಮಾಡಿದ್ದು ಇದು ವೀರಶೈವ ಸಮುದಾಯಕ್ಕೆ ಸೇರಿದೆ ಎಂದು ತಿಳಿದು ಬಂದಿದೆ. ಆದರೆ ಇತ್ತೀಚೆಗೆ ಸರ್ಕಾರವು ಆಡಳಿತಾಧಿಕಾರಿಯನ್ನ ನೇಮಿಸಿದ್ದು ಅವರ ಕಡೆಯವರು ಮಠದ ಆಸ್ತಿಯನ್ನ ಕಬಳಿಸುತ್ತಿದ್ದಾರೆ ಎಂದು ವೀರಶೈವ ಸಮುದಾಯದ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಈ ಆರೋಪವನ್ನ ತಳ್ಳಿಹಾಕಿರುವ ಮಠದ ಉಸ್ತುವಾರಿ ಪರಮಪೂಜ್ಯ ಮೋಕ್ಷಪತಿ ಸ್ವಾಮೀಜಿಯವರು ನ್ಯಾಯಾಲಯವು ಆಸ್ತಿ ರಕ್ಷಣೆಗೆ ಆದೇಶ ನೀಡಿದೆ, ಅದರಂತೆ ತಂತಿ ಬೇಲಿ ಹಾಕಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಚಂಗಡಿಹಳ್ಳದ ವೀರಶೈವ ವಿರಕ್ತ ಮಠಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ದಾಖಲೆಗಳಲ್ಲಿ ಇದು ವೀರಶೈವ ವಿರಕ್ತ ಮಠ ಎಂದೇ ನಮೂದಾಗಿದೆ. ಆದರೆ 1969ರಲ್ಲಿ ಆಗಿನ ಸ್ವಾಮೀಜಿಯಾದ ಚನ್ನವೀರ ಸ್ವಾಮೀಜಿಯವರು ಆಸ್ತಿಯನ್ನ ಪರಭಾರೆ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಮಠದ ಹೆಸರನ್ನ ವೀರಶೈವ ವಿರಕ್ತ ಮಠ ಮತ್ತು ಮುರುಘ ರಾಜೇಂದ್ರ ಗದ್ದುಗೆ ಎಂದು ತಿದ್ದುಪಡಿ ಮಾಡಲಾಯಿತು. ಅಂದಿನಿಂದ ಪಹಣಿಯಲ್ಲಿ ಈ 2 ಹೆಸರುಗಳಿವೆ. ಇದನ್ನೇ ನೆಪವಾಗಿಟ್ಟುಕೊಂಡು ಚಿತ್ರದುರ್ಗದ ಮುರುಘ ಮಠದ ಸ್ವಾಮೀಜಿಗಳು ಮತ್ತು ಪದಾಧಿಕಾರಿಗಳು ಚಂಗಡಿಹಳ್ಳ ಮಠ ನಮಗೆ ಸೇರಿದೆ ಎಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ವೀರಶೈವ ಸಮುದಾಯದ ಹಿರಿಯರು ಮಠದ ಉಳಿವಿಗಾಗಿ 100 ಎಕರೆ ಕಾಫಿ ತೋಟವನ್ನ ದಾನವಾಗಿ ನೀಡಿದ್ದಾರೆ. ಆದರೆ ಸದ್ಯ ಆ ಕುಟುಂಬದವರನ್ನಾಗಲಿ ವೀರಶೈವ ಸಮುದಾಯದ ಮುಖಂಡರನ್ನಾಗಲಿ ಮಠಕ್ಕೆ ಕಾಲಿಡಲು ಬಿಡುತ್ತಿಲ್ಲ ಎಂದು ದೂರಲಾಗಿದೆ. ಒಟ್ಟಾರೆ ಇತಿಹಾಸವಿರುವ ಚಂಗಡಿಹಳ್ಳಿ ಮಠದ ಸುತ್ತ ವಿವಾದದ ಹೊಗೆ ಕಾಣಿಸುತ್ತದೆ. ಮಠವನ್ನ ತಮ್ಮ ವಶಕ್ಕೆ ಪಡೆಯಲು ವೀರಶೈವ ಸಮುದಾಯದ ಮುಖಂಡರು ಮತ್ತು ಚಿತ್ರದುರ್ಗದ ಮುರುಘ ಮಠದವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ಜಗಳದಿಂದ ಮಠಕ್ಕೆ ಕಾಯಕಲ್ಪ ನೀಡದಿರುವುದರಿಂದ ಮುರಿದು ಬೀಳುವ ಹಂತಕ್ಕೆ ತಲುಪಿರುವುದು ಶೋಚನೀಯವಾಗಿದೆ. ಕೋರ್ಟ್ ಸಕಲೇಶಪುರ ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಇಂಜೆಕ್ಷನ್ ಆರ್ಡರ್ ಇದೆ ಅದ್ರ ಮೇಲೆ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಕೋರ್ಟ್ ಕೆಲಸ ತೋಟದ ಕೆಲಸನೂ ಮತ್ತು ನಮ್ಮ ಮಠಕ್ಕೆ ಏನು ಜಾಗ ಸೇರಿದೆಯಲ್ಲ ಅದರದ್ದೆಲ್ಲನೂ ಮೇಂಟೈನ್ ಮಾಡ್ತಾ ಇದ್ದೀವಿ. ಮತ್ತು ನೀವು ಗದ್ದಿಗೆ ಪೂಜೆ ಮಾಡೋದಂದ್ರೆ ಡೈಲಿ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಕೊಟ್ರೇಶನ್ ಅವರೇ ಅದಕ್ಕೆ ನೇಮಕ ಮಾಡಿದೆ. ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೂಜಾ ಕಾರ್ಯಗಳೆಲ್ಲ ಮಾಡಿದೆ. ಮತ್ತು ಹಬ್ಬಗಳು ಬಂದ ಹಬ್ಬದಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕ ಮತ್ತು ಪೂಜೆ ಮಾಡೋದೆಲ್ಲ ದಾಸೋಹ ನಿವೃತ್ತಿ ಮಾಡ್ಕೊಂಡು ಹೋಗ್ತಾರೆ. ಈಗ ಅವ್ರು ಹೇಳ್ತಿರೋದು ಸ್ವಾಮೀಜಿ, ಈ ಮಠದ ಇದು ಕೋರ್ಟಲ್ಲಿ ಇದೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಆ್ಯಸ್ ಇಟ್ ಈಸ್ ಕಾಪಾಡಿ ಅಂತಿದೆ. ಒಂದು ಮರ ಕಡಿಬೇಕು ಅಥವಾ ಮಾರಬೇಕು ಅಂದರೆ ಒಂದು ಟೆಂಡರ್ ಮೂಲಕ ಪ್ರಕಟಣೆ ಮಾಡಿ ಇದು ಮಾಡಬೇಕು. ಇವರು ಯಥಾಸ್ಥಿತಿ ಹೆಂಗೆ ಬೇಕು ಹಂಗೆ ಕಡಿದು ಮಾರ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಟೆಂಡರ್ ಪ್ರಕಾರ ಮಾಡೋದಾದರೆ ಸುಮಾರು ಮರಗಳಾದರೆ ಟೆಂಡರ್ ಪ್ರಕಾರ ಮಾಡ್ಬೋದು. ಇದೇನಾಗಿದೆ, ಗಾಳಿ ಮಳೆ ಬಿದ್ದಿರ್ತಕ್ಕಂಥ ಮರಗಳು ಇವು, ಆಯಿತಾ. ಮತ್ತು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮರಗಳು. ನಾವು ತೋಟಕ್ಕೆ ನಮಗೆ ತೋಟ ಮಾಡಿದ್ವಿ, ನಾವು ಸಹ ಬೆಳೂರಲ್ಲೂ ತೋಟ ಇದೆ. ಆದ್ದರಿಂದ ಇಲ್ಲೇನಾಗಿದೆ ಅಂದರೆ ಬೇರಿಗೆ ತೊಂದರೆ ಆಗ್ಬೋದು, ಅದು ಲೈನ್ ಇದ್ದರೆ ಅಡ್ಡ ಬರ್ತದೆ ಅಂತ ಹೇಳ್ಬಿಟ್ಟು ಆ ಮರಗಳು ಅಂಥ ಮಾತ್ರ ಕಡಿದು, ನೀವು ನೋಡಿದಿರಲ್ಲ, ಅಂಥ ಮಾತ್ರ ತೆಗೆದಿರೋದು. ಮತ್ತು ಗಾಳಿ ಮಳೆ ಬಿದ್ದಿರ್ತಕ್ಕಂಥ ಮರಗಳು ಮಾತ್ರ ತೆಗೆದಿರೋದು, ಬೇರೆ ಯಾವ ಮರಗಳು ತೆಗೆದಿಲ್ಲ. ಈಗ ಬೇಲಿ ಮಾಡೋಕ್ಕೋಸ್ಕರ ನೀವು ಹೌದು ಅದಷ್ಟೇ ಅಲ್ಲ, ಪೂರ್ತಿ ಎಂಟೈರ್ ಜಮೀನಿಗೆ ಬೇಲಿ ಮಾಡ್ತಾರೆ. ನಮ್ದೇನು ಬಾಣೆ ಇದೆಯಲ್ಲ ಕಾಲೇಜ್ ಆಗಿದೆಯಲ್ಲ ಅದಕ್ಕೆಲ್ಲದಕ್ಕೂ ಬೇಲಿ ಮಾಡ್ತಾರೆ. ಏನು ವಿವಾದ, ಏನು ಲ್ಯಾಂಡ್, ಏನು ಕೇಸ್ ಏನಕ್ಕೆ ನಡೀತಿದೆ? ಕೇಸ್ ಏನಕ್ಕೆ ನಡೀತಿದೆ ಅಂದರೆ ನೋಡಿ ಏನಾಗುತ್ತೆ ಅಂದರೆ, ಅವರು ವೀರಶೈವ ವಿರಕ್ತ ಮಠಕ್ಕೆ ಸೇರಿದ್ದು ಊರಿಂದು ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಚಿತ್ರದುರ್ಗ ಮಠಕ್ಕೆ ಸೇರಿರೋದು ಅಂತ. ಇವತ್ತು ನೆನ್ನೆದಲ್ಲ ಅದು ಏನ್ರಿ, ಅಲ್ಲಿ ಇರತಕ್ಕಂಥ ಸಿರಿಗಟ್ಟಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಕರ್ತೃ ಗದ್ದಿಗೆಲ್ಲಿ ಇರೋದು. ಇವ್ರು ಹೇಳ್ಬೋದು ಇವತ್ತು ನೆನೆದಲ್ಲ ಅಲ್ಲಿ ಸೇರಿತು ಇಲ್ಲಿ ಸೇರಿತು. ಅವಾಗಲಿಂದ ಮತ್ತೆ ಅವಾಗ ಯಾಕೆ ಮಾಡಿದ್ರು, ಮಠ ಕಟ್ಬೇಕಾರೆ ಇವ್ರು ಎಲ್ಲಿದ್ದರು? ಕಲ್ಲಿನ ಮಠ ಅಲ್ಲಿಂದ ಬಂತ ಕಲ್ಲು 70 ನಾವು ಹೇಳಿದ್ವಲ್ಲ, ನಾವೇ ಇದ್ದಿದ್ವಿ. ಮಲ್ಲಿಕಾರ್ಜುನ ಈಗಿರೋ ಗುರುಗಳಲ್ಲ, ಮೊನ್ನೆ ಹಿಂದಿನ ಗುರುಗಳಿದ್ರಲ್ಲ ಅವರೇ ಕಟ್ಟಿಸಿರೋ ಮಠ. ನಾವು ಇದ್ವಿ, ಅವ್ರ ಜೊತೆಗೆ ಇದು ಕಟ್ಟಿರೋದು ಮಠ. ಅದು ಇವತ್ತು ನಿನ್ನೆದಲ್ಲ. ಈಗ ಅವರು ಹೇಳ್ತಾ ಇರೋದು ಇದು ವೀರಶೈವ ವಿರಕ್ತ ಮಠಕ್ಕೆ ಸೇರಿದ್ದು ಅಂತ. ವೀರಶೈವ ವಿರಕ್ತ ಮಠಕ್ಕೆ ಸೇರಿದ್ದು ಅಂದರೆ ಸಮುದಾಯಕ್ಕೆ ಬಿಟ್ಟುಕೊಡಿ, ಮಠ ಸಮುದಾಯಕ್ಕೆ ಬಿಟ್ಟುಕೊಡೋಂಥದ್ದು ಏನು ಅಂತ ನೈತಿಕತೆ ಏನು ಬಿಟ್ಟರೆ ಹೋಗ್ಲವಲ್ಲ, ನಡೀತಾ ಇದೆಯಲ್ಲ. ಬಿಟ್ಕೊಡೋಕ್ಕೆ ನಾವು ಬೇರೆ ಏನಾರು ಮಾಡಿದ್ರೆ ಬಿಡಪ್ಪ ಬಿಟ್ಕೊಡೋಣ ಅಂತ ಹೇಳ್ಬೋದು. ನಾವೇನು ಮಾಡ್ತಲ್ಲ, ಮಠ ನಡೆಸ್ಕೊಂಡು ಹೋಗ್ತಾ ಇದ್ವಿ, ತೋಟನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್, ಇದು ಸ್ವತಂತ್ರ ಮಠ, ಈಗ ಅತಂತ್ರವಾಗಿದೆ. ಇದು ಎಸ್ಲೂರು ಹೋಬಳಿ, ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿ ಚಂಗಡಿಹಳ್ಳಿನಲ್ಲಿ ವೀರಶೈವ ವಿರಕ್ತ ಮಠ. ಇತ್ತೀಚೆಗೆ 1969 ಈಚೆಗೆ ಚನ್ನವೀರ ಸ್ವಾಮೀಜಿಗಳು ಪರಭಾರೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಗದ್ದಿಗೆ ಹೆಸರಿಗೆ ಮಾಡ ಮುರುಘರಾಜೇಂದ್ರ ಗದ್ದಿಗೆ ಮತ್ತು ವೀರಶೈವ ವಿರಕ್ತ ಮಠ ಎಂದ ಪಾಣಿನಲ್ಲಿ ಮೂಲ ದಾಖಲೆ ಇಟ್ಟರು. ಇದನ್ನು ದುರುಪಯೋಗ ಮಾಡಿಕೊಂಡು ಬೃಹನ್ ಮಠದ ಪದಾಧಿಕಾರಿಗಳು ಮತ್ತು ಶಿವಮೂರ್ತಿ ಶರಣರು, ಆಮೇಲೆ ಇತ್ತೀಚಿನ ಪದಾಧಿಕಾರಿಗಳಾದಂಥ ಬಸವಕುಮಾರ ಸ್ವಾಮೀಜಿ ಕುಮ್ಮಕ್ಕಿನಿಂದ ಮರ ಕಡಿಸೋದು ಮತ್ತು ಇಲ್ಲಿ ಬಂದು ಬೇಲಿ ಕೀಳಿಸಿ ಬೇಲಿ ಮತ್ತೆ ಎಸ್ಟಿಮೇಟ್ ಮಾಡಿಸಿ ಅದು ಮುಖೇನ ದುಡ್ಡನ್ನು ಹೊಡೆಯುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇದು ವೀರಶೈವ ವಿರಕ್ತ ಮಠ, ಸಮಾಜದ ಮಠ. ಹಿಂದೆ ದಾನಿಗಳು ತುಂಬ ಜನ ದಾನ ಮಾಡಿದ್ದಾರೆ ಮಠಕ್ಕೆ. ಚಿತ್ರದುರ್ಗ ಬೃಹನ್ ಮಠದ್ದು ಏನೇ ಒಂದು ಗುಂಟೆ ಜಾಗಗಳು ಈ ಮಠಕ್ಕೆ ಎಲ್ಲೂ ಇಲ್ಲ, ಎಲ್ಲ ದಾನದ ರೂಪದಲ್ಲೇ ಬಂದಿರೋದು.
ಇದು ತುಂಬ ಅವ್ಯವಹಾರ ನಡೆದಿದೆ ಈ ಮಠದಲ್ಲಿ. ಮರಗಳು ಕೊಟ್ಟಿರೋದಾಗಲಿ, ಜಾಗಗಳು ಕೊಟ್ಟಿರೋದಾಗಲಿ, ಏನೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ದಲೇ ತುಂಬ ಮಠದ ಆಸ್ತಿಗಳನ್ನ ಸೋಮವಾರಪೇಟೆ ತಾಲೂಕಿನ ಬೃಹನ್ ಮಠದ ಮ್ಯಾನೇಜರ್ಗಳು ಏನೇನಿದ್ದಾರೆ ಅವರೆಲ್ಲ ತುಂಬ ದುಡ್ಡುಗಳು ತಗೊಂಡು ಅವ್ಯವಹಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಅವರ ಏನು ನಾವು ಈಗ ಕೋರ್ಟ್ಗಳಿಗೆ ಮನವಿ ಮಾಡಿದ್ವಿ, ಅದು ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ. ಏಕಾಏಕಿ ಬರೋದು, ಮಠದ್ದು ನಮ್ಮ ಚಂಗಳ್ಳಿ ಮಠದಲ್ಲಿ ಏನೇನು ಮರಗಳಿದೆ ಅದನ್ನೆಲ್ಲ ಕಡಿಯೋದು, ಚೆನ್ನಾಗಿದ್ದಿದ್ದು ಬೇಲಿಗಳನ್ನ ಕಡ್ದು ನೋಡಿ ಇಲ್ಲೇ ಕಾಣ್ತಾ ಇದೆ, ತಂತಿ ಕಂಬ ಮಾಡ್ತೀವಿ ಅಂತಿದ್ದಾರೆ. ಅದು ಅವಶ್ಯಕತೆ ಇತ್ತಿಲ್ಲ. ಇನ್ನು ತೋಟದ ಹಲವಾರು ಕಾರ್ಯಗಳು ಈಗ ಇದ್ರೆ ಮಠ ಬೀಳೋ ಪರಿಸ್ಥಿತಿಯಲ್ಲಿದೆ, ಆಳು ಬೀಳ್ತಾ ಇದೆ. ಅದನ್ನು ಮಾಡಿಸ್ತಲೇ ಇವ್ರು ಕಂಬಕ್ಕೆ ಹೋಗಿದ್ದಾರೆ. ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಜೂನ್ 14ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ರಂಗಭೂಮಿ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10:30ಕ್ಕೆ ಸರಿಯಾಗಿ ನಾಟಕ ಪ್ರದರ್ಶನ ಆರಂಭವಾಗಲಿದೆ. ನಗರದ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯ ಜನರು ನಾಟಕ ಪ್ರಿಯರು ಆಗಮಿಸಿ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪ್ರವೇಶ ಉಚಿತವಾಗಿದ್ದು ಆಸಕ್ತರು ಭಾಗವಹಿಸಿ ರಂಗಭೂಮಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಸುಮಾರು 40 ಜನ ಸದಸ್ಯರಿರುವ ಸಂಘದಲ್ಲಿ ಸುಮಾರು 17 ಜನ ಕಲಾವಿದರು ಸೇರಿ ನಾಟಕ ಪ್ರದರ್ಶನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಉದ್ಘಾಟಿಸಲಿದ್ದು, ಮಹಾನಗರ ಪಾಲಿಕೆ ಮಹಾಪೌರರಾದ ಎಂ ಚಂದ್ರೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಅನೇಕ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ನಾವು ದಿನಾಂಕ 14ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತ ಒಂದು ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಹಿರಿಯ ಮತ್ತು ಆಯ್ದ ಕಲಾವಿದರಿಂದ ನಮ್ಮ ಸಂಘದ ವತಿಯಿಂದ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮನ ಮಾಡ್ತಾ ಇರೋ ಉದ್ದೇಶ, ನಮ್ಮ ಹಿರಿಯ ರಂಗಭೂಮಿ ಕಲಾವಿದಂಥ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ರಾಮಲಿಂಗೇಗೌಡರ ಧರ್ಮಪತ್ನಿಯವರು ಈ ಸಂದರ್ಭದಲ್ಲಿ ನಿಧನರಾಗಿದ್ದರು. ಅವರು ನಮ್ಮ ರಂಗಭೂಮಿ ಕಲೆಗೆ ನಮ್ಮ 20-25 ವರ್ಷದಿಂದ ನಮ್ಮ ಗೌಡ್ರೇನು ರಂಗಕಲೆನ ಸೇವೆ ಮಾಡಿದರು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಕಾರ ನೀಡಿ ಯಶಸ್ವಿ ರಂಗಭೂಮಿ ಸೇವೆ ಮಾಡೋಕ್ಕೆ ಅವರು ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು. ಅದರಿಂದ ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಹಿರಿಯ ಕಲಾವಿದ ಅಪ್ಪಾಜಣ್ಣ ಹಲಸಿನಹಳ್ಳಿ, ಯುವ ಕಲಾವಿದರಾದ ಗುರುಪ್ರಸಾದ್ ಸಿಂಗಟಗೆರೆ, ಗೋವಿಂದೇಗೌಡ ಕಾರ್ಲೆ, ಕಾರ್ಯದರ್ಶಿ ನಿರಂಜನ್ ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಳ್ಳಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ನಾರಾಯಣಗೌಡರವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸಿದ್ದು, ಭಗವಂತ ಕನ್ನಡ ರಕ್ಷಣೆಗೆ ನಿಂತಿರುವ ನಮ್ಮ ನಾಯಕರಿಗೆ ಉತ್ತಮ ಆರೋಗ್ಯ ಹೋರಾಟದ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದರು. ನಾರಾಯಣಗೌಡರವರ ಹುಟ್ಟುಹಬ್ಬನ ಬೇಲೂರಲ್ಲಿ ಆಚರಣೆ ಮಾಡ್ತಿದ್ದೀವಿ. ಆಚರಣೆ ಮುಖಾಂತರ ಇವತ್ತೇನು ಶ್ರೀ ಚನ್ನಕೇಶವ ದೇವಸ್ಥಾನ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಹ ದಾಸೋಹನ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದಾಸೋಹ ವ್ಯವಸ್ಥೆನ ಮಾಡಿದ್ದೀವಿ ಪ್ರತಿ ವರ್ಷವೂ. ಇವತ್ತೇನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಿಟ್ಟಿನಲ್ಲಿ ಈ ನಾರಾಯಣಗೌಡರ ಹೋರಾಟನ ನೀವೆಲ್ಲ ನೋಡ್ಕೊಂಡೇ ಬಂದಿದ್ದೀರಾ. ಇವತ್ತು ಹೋರಾಟ ಮಾಡೋ ಶಕ್ತಿನ ಆ ದೇವರು ಕೊಡಲಿ ಅಂತ ಆಶಿಸ್ತಾ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ 221 ಕ್ಷೇತ್ರದಲ್ಲೂ 31 ಜಿಲ್ಲೆನಲ್ಲೂ ಸಹ ಈ ನಾರಾಯಣಗೌಡರವರ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಬೇಲೂರಿನಲ್ಲಿ ಚನ್ನಕೇಶವಸ್ವಾಮಿ ದೇವಸ್ಥಾನ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಖಾದರ್, ಗೌರವಾಧ್ಯಕ್ಷ ತಾರನಾಥ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಶೀಲಾ, ತಾಲೂಕು ಉಪಾಧ್ಯಕ್ಷ ಹನೀಫ್ ಸೇರಿದಂತೆ ಇತರರಿದ್ದರು. ಪರಮಪೂಜ್ಯ ಶ್ರೀ ಅರ್ಜುನ ಅವಧೂತರ ಜನ್ಮ ವರ್ಧಂತ್ಯೋತ್ಸವವನ್ನು ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವೈಭವ ಹಾಗೂ ಅರ್ಥಪೂರ್ಣದಿಂದ ನಡೆಸಲಾಯಿತು. ಮೈಸೂರಿನ ಪರಮಪೂಜ್ಯ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಬೇಲೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಪೇಟೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮದ ಪೂರ್ಣಾಹುತಿ ಮತ್ತು ಶ್ರೀ ಸತ್ಯನಾರಾಯಣ ಪೂಜಾ ಮಹಾಮಂಗಳಾರತಿ ನಡೆಸಲಾಯಿತು. ಬಳಿಕ 108 ಮಹಿಳೆಯರ ಮೂಲಕ ಪೂರ್ಣ ಕಂಬಗಳೊಂದಿಗೆ ಸ್ವಾಗತಿಸಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮೊದಲನೇದಾಗಿ ವೆಂಕಟಾಚಲ ಅವಧೂತರಿಗೆ ನಮ್ಮನ್ನ ಬೇಲೂರು ಜನರ ಮುಂದೆ ಕೂರಿಸಿ ಗುರುಭಕ್ತಿ ಅಂದ್ರೆ ಏನು ಅನ್ನುವಂತ ಒಂದು ವಿಚಾರವನ್ನು ತೋರಿಸಬೇಕು ಅನ್ನುವಂತ ಒಂದು ಮಹತ್ ಸಂಕಲ್ಪ ಕಾರ್ಯಕ್ರಮಕ್ಕೆ ಕಾರಣ. ಅದರ ಜೊತೆಗೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆಯಾಗಿ ಅದಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಆ ದೇವಸ್ಥಾನಕ್ಕೆ ಹೋದಾಗ
ಸುಮ್ಮನೆ ಬರೀ ಕೈಯಿಂದ ಹೋಗೋದಿಲ್ಲ. ಹೂವನ್ನು ಸಮರ್ಪಣೆ ಮಾಡ್ತೀವಿ, ಅರ್ಶನ ಕುಂಕುಮವನ್ನು ಸಮರ್ಪಣೆ ಮಾಡ್ತೀವಿ, ಭಾಗ್ಯವನ್ನು ಸಮರ್ಪಣೆ ಮಾಡ್ತೀವಿ. ಇನ್ನು ಮಿಕ್ಕಿದವರು ಕೈಲಾದಂಥವರು ಆ ಶ್ರೀನಿವಾಸ ದೇವರ ವಿಗ್ರಹಕ್ಕೆ ಬೆಳ್ಳಿ ಕವಚವನ್ನು ಮಾಡ್ತಾರೆ. ಅದು ಶ್ರೀನಿವಾಸನಿಗೆ ಬೇಕಾಗಿಲ್ಲ, ಅದು ಭಕ್ತರ ಕೈ ತುಂಬಿಕೊಳ್ಳೋದಕ್ಕೋಸ್ಕರ ಭಕ್ತರೇ ಮಾಡತಕ್ಕಂಥ ಒಂದು ವಿಜೃಂಭಣೆಯ ಒಂದು ಸಂಭ್ರಮ. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಪೂಜ್ಯ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರು, ಭಕ್ತರು ತಮ್ಮ ಗುರುವಿನ ಸೇವೆಯನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು, ಮಕ್ಕಳಿಗೆ ಸಂಸ್ಕಾರ, ಶ್ರದ್ಧೆ, ವಿನಯ ತಪ್ಪದೆ ಕಲಿಸಿಕೊಡಬೇಕೆಂದು ಸಲಹೆ ನೀಡಿದರು. ಜಾಯ್ ಲುಕಾಸ್ ಫೌಂಡೇಶನ್ ರಾಜ್ಯದಲ್ಲಿ ಬಡವರಿಗಾಗಿ 50 ಮನೆಗಳನ್ನು ನಿರ್ಮಿಸಿ ಹಸ್ತಾಂತರ ಮಾಡಿದೆ ಎಂದು ಸಂಸ್ಥೆಯ ಹಾಸನ ಶಾಖಾ ವ್ಯವಸ್ಥಾಪಕ ಪ್ರವೀಣ್ ತಿಳಿಸಿದರು. ಅರ್ಕಲಗೂಡು ತಾಲೂಕಿನ ಆರೋಹಳ್ಳಿ ಗ್ರಾಮದಲ್ಲಿ ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆ ವತಿಯಿಂದ ರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಮನೆಯನ್ನ ಗ್ರಾಮದ ಪೂರ್ಣಿಮಾ ರಾಜು ಅವರಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 7 ಮನೆಗಳನ್ನು ನಿರ್ಮಿಸಲಾಗಿದೆ. ತಾಲೂಕಿನ ಆರೋಹಳ್ಳಿ ಮತ್ತು ರಾಬಿನಹಳ್ಳಿ ಗ್ರಾಮದಲ್ಲಿ 2 ಮನೆ ನಿರ್ಮಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನನ್ನೊಂದು ಪರಿಚಯ ಇದೆ. ನಮ್ಮದು ಇದೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಬಡವರಾಗಿರುವಂತಹ ಜನ ಹುಡುಕಿ ಬಿಟ್ಟು ಅವರಿಗೆ ಮನೆಗಳು ಕಟ್ಟಿಕೊಡೋದು, ಅದೇ ಥರ ಏನಾದರೆ ಮೆಡಿಕಲ್ ಕ್ಯಾಂಪ್ಗಳು ಕಂಡಕ್ಟ್ ಮಾಡೋದು, ಬೇರೆ ಏನಾದರೆ ಫಿಸಿಕಲ್ ಆಗಿ ಡಿಸೇಬಲ್ ಆಗಿರುವಂಥ ಅವರಿಗೆ ಹೆಲ್ಪ್ಫುಲ್ ಆಗುವಂಥ ಕೆಲಸಗಳು ಮಾಡುವಂಥದ್ದು ನಮ್ಮದು ಜಾಯ್ ಲುಕಾಸ್ ಫೌಂಡೇಶನ್ ವತಿಯಿಂದ ಆಗ್ತಾ ಇದೆ. ಅದರಲ್ಲಿ 50 ಮನೆ ಇವಾಗ ಕರ್ನಾಟಕದಲ್ಲಿ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದೆ. ನಮ್ಮದು ಜಿ ಪರಮೇಶ್ವರ್ ಅವರು ಮಿನಿಸ್ಟ್ರು ಲಾಸ್ಟ್ ವೀಕ್ ಹ್ಯಾಂಡ್ ಓವರ್ ಆಗಿದೆ. ಅದರ ಜೊತೆಗೆ ನಮ್ಮ ಊರಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡಿ ಎಲ್ಲರಿಗೂ ನಮ್ಮ ಸಂಸ್ಥೆ ಬಗ್ಗೆನೂ ಅದೇ ಥರ ಈ ಥರ ಒಂದು ಕಾರ್ಯಕ್ರಮ ಮಾಡಿದೆ ಅನ್ನೋದು ಗೊತ್ತಾಗಲಿಕ್ಕೆ ನಾವೊಂದು ಫಂಕ್ಷನ್ ಇವಾಗ ಕಂಡಕ್ಟ್ ಮಾಡಿರೋದು. ಈ ಫಂಕ್ಷನಲ್ಲಿ ಬಂದಿರುವ ಎಲ್ಲರಿಗೂ ಅದೇ ಥರ ಸ್ಟೇಜಲ್ಲಿ ಕೂತ್ಕೊಂಡಿರೋ ಎಲ್ಲರಿಗೂ ನಾನು ಫಸ್ಟ್ ಜಾಯ್ ಲುಕಾಸ್ ವತಿಯಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರದ್ದು ವ್ಯಾಲ್ಯೂಬಲ್ ಟೈಮ್ಸ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋರು ಅವರೆಲ್ಲರೂ. ಅದಕ್ಕೆ ನಮ್ಮ ಜಾಯ್ ಲುಕಾಸ್ ಕಡೆಯಿಂದ ಥ್ಯಾಂಕ್ಸ್ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೇ ಥರ ಕೆಲಸಗಳು ನಾವು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಡವರಿಗೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ ಅದು ನಮ್ಮ ಕಡೆಯಿಂದ ಮಾಡ್ತಾ ಇದೆ. ಈ ಅರ್ಕಲಗೂಡು ಊರಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಡಯಾಲಿಸಿಸ್ ಯೂನಿಟು ನಮ್ಮದು ಜನರಲ್ ಹಾಸ್ಪಿಟಲಲ್ಲಿ ಕೊಟ್ಟಿದೆ. ಅದು ಆ್ಯಕ್ಚುಲಿ ಒಂದು 60 ಜನಕ್ಕೆ ಉಪಕಾರ ಆಗ್ತಾ ಇದೆ ಪ್ರತಿ ತಿಂಗಳು. ಅಲ್ಲಿ ಆ ಫೆಸಿಲಿಟಿ ಇರಲಿಲ್ಲ ಅಂತ ನಮಗೆ ಒಂದು ನ್ಯೂಸ್ ಬಂತು. ಅದಾದ ನಂತರ ನಾವಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಥರ ಒಂದು ಡಯಾಲಿಸಿಸ್ ಮೆಷಿನ್ ಅದರದ್ದು ಫುಲ್ ಯೂನಿಟು ನಮ್ಮದು MLA ಅವರು ಲಾಸ್ಟ್ ಟೈಮ್ ಇನಾಗ್ರೇಟ್ ಮಾಡಿದೆ. ಅದೇ ಥರ ಮರ್ಕುಳಿಯಲ್ಲಿ ನಮ್ಮದೊಂದು ಮನೆ ಲಾಸ್ಟ್ 2022 ಇದೇ ಥರ ಒಂದು ಮನೆ ನಾವು ಕಟ್ಟಿಕೊಟ್ಟಿದೆ. ಮತ್ತು ಈ ಸಲ 2 ಮನೆ, ಅದರಲ್ಲಿ ಒಂದು ಮನೆ ಇಲ್ಲಿ ಆಗಿರುವಂಥದ್ದು. ನೆಕ್ಸ್ಟು ಈ ಥರ ಅವಕಾಶಗಳು ನಾವು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೆ. ನಮಗೆ ಆ ಥರ ಅವಕಾಶಗಳು ನಮ್ಮ ಓನರ್ ಕೊಟ್ಟರೆ ಮತ್ತೆ ನಾವು ಕೊಡಲಿಕ್ಕೆ ರೆಡಿ ಇದೆ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇಳೆ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಧರ್ಮೇಂದ್ರ, ಕತ್ತಿಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಗೋವಿಂದಸ್ವಾಮಿ, ಮುಖಂಡರಾದ ಪಟೇಲ್ ನಂಜಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿಂದು ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಇಡಿ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಕೆಲಸ ಮಾಡುತ್ತಿದೆ. ಇದು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಂಸದರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದೆ. ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ದಾಳಿ ನಡೆಸುವ ಮೂಲಕ ಕಾಂಗ್ರೆಸ್ ಪಕ್ಷ ಒಡೆಯುವುದು ಎನ್ಡಿಎ ಪ್ರಮುಖ ಉದ್ದೇಶವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿರುವುದರಿಂದ ಅದು ಸಾಧ್ಯವಿಲ್ಲ. ಚುನಾವಣಾ ಸಮಯದಲ್ಲಿ ಇಡಿ ಹಲವು ರಾಜಕೀಯ ಪಕ್ಷಗಳ ಮುಖಂಡರ ಮೇಲೆ ದಾಳಿ ನಡೆಸಿದ್ದು, ದಾಳಿ ವೇಳೆ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದರು. 3-4 ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ನ್ಯಾಚುರಲಿ ಅದನ್ನ ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದಿದೆ. ಇಂಥವು ಕೆಲವು ಘಟನೆಗಳನ್ನು ನಡೀಬಾರ್ದಿತ್ತು. ಪಾಪ ಕುಟುಂಬಗಳಿಗೆ ನಾವು ಅವ್ರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಅದು ನಡೀತು.
ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ. ಟಿ ನರಸೀಪುರ ತಾಲೂಕು ಮಲಿಯೂರಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿಂದು ಸಾಮಾಜಿಕ ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಅವರ ಸಹಯೋಗದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಬನ್ನೂರು ನಾರಾಯಣಗೌಡ, ಸರ್ಕಾರ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಲು ಹೊರಟಿದೆ. ಇದನ್ನು ನಾವು ಪ್ರಬಲವಾಗಿ ವಿರೋಧಿಸುತ್ತೇವೆ ಮತ್ತು ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಸಹ ಮಾಡಲಾಗುವುದೆಂದು ಎಚ್ಚರಿಸಿದರು. ತಗ್ಗಿಸುವಲ್ಲಿ ನಮ್ಮ ಪಾತ್ರ ಬಹಳವಾಗಿ ಹೆಚ್ಚುತ್ತದೆ. ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದ್ವಿ ರೈತರಾದ್ರು ಅಂದ್ರೆ ನಮ್ಮ ಜಮೀನಲ್ಲಿ ದಿನ ಸಾವಿರಾರು ಗಿಡಗಳನ್ನ ವರ್ಷ ನೆಡ್ತಾನೆ ಇರ್ತೀವಿ. ಆದರೆ ಇದು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ. ನಾವು ಈಗ ನಮ್ಮಲ್ಲಿ ಮಾವಿನ ಗಿಡ ತಂದು ಒಂದು 5 ವರ್ಷ ಅಥವಾ ಜಮೀನಿಗೆ ಹಾಕ್ತೀನಿ, ಅದು ಅದರಿಂದ ನಾನು ಒಬ್ಬನೇ ಉದ್ಧಾರ ಆಗ್ತೀನಿ, ನನ್ನ ಒಬ್ಬರಿಗೆ ಇರುತ್ತೆ. ಆದರೆ ಈ ಮಕ್ಕಳ ಮುಂದೆ, ಮಹಿಳೆಯರ ಮುಂದೆ ಇದನ್ನ ಎಚ್ಚೆತ್ತವಾಗಿ ಕಾರ್ಯಕ್ರಮ ಮಾಡಿ ಅರಿವು ಮೂಡಿಸಿದ್ರೆ ಮುಂದಿನ ಪೀಳಿಗೆಗೆ ಈ ಮಕ್ಕಳಲ್ಲಿ ಇಬ್ಬರು ನನ್ನಂತವ್ರು ಸೃಷ್ಟಿಯಾದರೆ 500 ಜನಕ್ಕೆ ಒಂದು ಒಳ್ಳೇದು ಮಾಡುವಂತ ಸಾಮರ್ಥ್ಯವನ್ನು ಹೊಂದ್ತಾರೆ. ಒಂದು ಮರ ಕನಿಷ್ಠ ಒಂದು ಗ್ರಾಮಕ್ಕೆ ಗಾಳಿಯನ್ನ ಆಮ್ಲಜನಕವನ್ನು ನೀಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅಂತೇಳಿ ವಿಜ್ಞಾನಿಗಳು ಹೇಳುವಂತದ್ದು. ಇದು ಈಗ ನಾವೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಮಾಡ್ತಾ ಇದ್ದೀವಿ ಅಂದ್ರೆ ವಿರೋಧಿಸ್ತಾ ಇದ್ದೀವಿ. KRSನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ರೈತರ ಸಮಾಧಿ ಮೇಲೆ ಮೋಜು ಮಸ್ತಿ ಮಾಡಲು ಶ್ರೀಮಂತರು ಕಟ್ಟುತ್ತಿರುವ. ಈ ಸಂದರ್ಭದಲ್ಲಿ ವಿಜ್ಞಾನಿಗಳಾದ ಗೋವಿಂದರಾಜು, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಕರ್ನಾಟಕ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ, ಮಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಕಲಬುರಗಿಯಲ್ಲಿ ಮಂಗಳವಾರ ರಾತ್ರಿ ರೌಡಿ ಶೀಟರ್ ಸುಧಾಕರ್ ಎಂಬಾತನನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಾವಳೇಶ್ವರ ಕ್ರಾಸ್ ಬಳಿ ಮಂಗಳವಾರ ತಡರಾತ್ರಿ ಸಹೋದರನ ಜೊತೆ ಸುಧಾಕರ್ ಬೈಕ್ನಲ್ಲಿ ತೆರಳುವಾಗ ಕೊಲೆಯಾಗಿದ್ದು, ಘಟನೆ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರ ತನಿಖೆ ಬಳಿಕ ಮಾಹಿತಿ ಹೊರಬರಲಿದೆ. ಮೂಲಭೂತ ಸೌಕರ್ಯವಿಲ್ಲದೆ ಚೌಡೇನಹಳ್ಳಿ ಗ್ರಾಮ ಮೂಲೆ ಹಿಡಿದಿದ್ದು ಅವ್ಯವಸ್ಥೆಯನ್ನ ಕಂಡು ಕಂಗಾಲಾದ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿ ಒಳಗೊಂಡ ಕೇಂದ್ರ ಸ್ಥಾನವಾಗಿದ್ದು, ತನ್ನ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಮಾದರಿಯಾಗಬೇಕಿದ್ದ ಚೌಡೇನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಿಂದ ವಂಚಿತವಾಗಿದೆ. ಗ್ರಾಮದಲ್ಲಿರುವ ಚರಂಡಿಯನ್ನ ಕಾಲಕಾಲಕ್ಕೆ ಸ್ವಚ್ಛಗೊಳಿಸದ ಪರಿಣಾಮ ಸರಾಗವಾಗಿ ನೀರು ಹೋಗಲು ಜಾಗವಿಲ್ಲದೆ ರೋಗ ರುಜಿನಗಳು ಹರಡಲು ದಾರಿಯಾಗಿದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಇದಕ್ಕೆಲ್ಲ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ನಾಶ, ಅಧ್ಯಯನಕ್ಕೆ ತಂಡ ಕಳಿಸಿ ರೈತರಿಗೆ ಪರಿಹಾರ ನೀಡಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹ. ತಾರಕಕ್ಕೇರಿದ ವೀರಶೈವ ವಿರಕ್ತ ಮಠ ಮತ್ತು ಗದ್ದುಗೆ ವಿವಾದ, ಮಠ ವಶಕ್ಕೆ ಪಡೆಯಲು ಚಿತ್ರದುರ್ಗದ ಮುರುಘಾ ಮಠದಿಂದ ಪ್ರಯತ್ನ, ಹೋರಾಟದ ಹಾದಿ ಹಿಡಿದ ಸಮುದಾಯದ ಮುಖಂಡರು. ಕಾಂಗ್ರೆಸ್ ನಾಯಕರ ವಿರುದ್ಧ ಇಡಿ ಕೆಲಸ ಮಾಡುತ್ತಿದೆ, ಕೈಪಡಿಯನ್ನ ಒಡೆಯುವುದು ಎನ್ಡಿಎ ಪ್ರಮುಖ ಉದ್ದೇಶ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.